ನಮ್ಮ RCB ಅಭಿಮಾನಿಗಳೇ, ನಾನು ಮೊದಲ ಬಾರಿಗೆ RCB ಜರ್ಸಿ ಧರಿಸಿದಾಗ ಪೂಲ್ನಲ್ಲಿ ನಾನು ಒಬ್ಬ ಆಟಗಾರ ಎಂದು ಸಂತೋಷವಾಗಿತ್ತು. ಯಾರಿದು ಈ ತರ ಕನ್ನಡನ ಅರ್ಧಂಬರ್ಧ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ? ಸ್ವಪ್ನಿಲ್ RCB ಪ್ಲೇಯರ್ ಅಲ್ವಾ ಅಂತ ನಿಮಗೂ ಅನಿಸಿರುತ್ತೆ. ಹೌದು, ಸ್ವಪ್ನಿಲ್ RCBಯ ಸ್ಪಿನ್ ಬೌಲರ್. ಕಳೆದ ಸೀಸನ್ನಲ್ಲಿ RCBಗೆ ಲಕ್ಕಿ ಚಾರ್ಮ್ ಅಂತಾನೆ ಕರೆಸ್ಕೊಂಡ್ರು. ಯಾಕಂದರೆ ಕಂಟಿನ್ಯೂಸ್ ಆಗಿ RCB ಮ್ಯಾಚ್ಗಳನ್ನ ಸೋಲ್ತಾ ಇದ್ದಾಗ ಸ್ವಪ್ನಿಲ್ ಕೊಟ್ಟ ಮ್ಯಾಜಿಕ್ಕಿಂದ RCB ಗೆದ್ದ ನಂತರ ಕಂಟಿನ್ಯೂಸ್ ಮ್ಯಾಚ್ಗಳನ್ನು RCB ಗೆದ್ಕೊಂಡು ಹೋಯಿತು. ಅದು ಮಾತ್ರ ಅಲ್ಲ, RCB ಅದೇನೋ ಒಂದು ಲಕ್ಕಿ ಚಾರ್ಮ್ ಅಂತ RCBನ ಕನ್ಸಿಡರ್ ಮಾಡಿದೆಯೇನೋ ಗೊತ್ತಿಲ್ಲ. RCB ವಿಲ್ ಜಾಕ್ಸ್ಗೂ ಕೂಡ RTM ಕಾರ್ಡ್ ಪ್ಲೇ ಮಾಡಲಿಲ್ಲ, ಆದರೆ ಸ್ವಪ್ನಿಲ್ ಸಿಂಗನ್ನು RTM ಕಾರ್ಡಲ್ಲಿ ತೊಗೊಂಡ್ರು. ಸೊ ಹಾಗಾಗಿ ಸ್ವಪ್ನಿಲ್ ಸಿಂಗ್ ಈ ಬಾರಿ 11ಅಲ್ಲಿ ಇರೋದು ಡೌಟು ಅನ್ನೋ ಚರ್ಚೆಗಳಾಗ್ತಿದ್ರು ಕೂಡ ಸ್ವಪ್ನಿಲ್ ಸಿಂಗ್ 11ಅಲ್ಲಿ ಇರ್ತಾರೆ. RCB RTM ಕಾರ್ಡ್ ಪ್ಲೇ ಮಾಡಿ ತೊಗೊಂಡ್ರು ಅಂತ ಪ್ಲೇಯರ್ ಸ್ಪಿನ್ ಆಪ್ಷನ್ ಆಗಿ RCBಗೆ ಸುಯೇಶ್ ಶರ್ಮಾ ಅವ್ರನ್ನ ಬಳಸ್ಕೋತಾರೋ ಇಲ್ಲಾಂದರೆ ಸ್ವಪ್ನಿಲ್ ಸಿಂಗ್ ಬಳಸ್ಕೋತಾರೋ ಗೊತ್ತಿಲ್ಲ. ಕೃಣಾಲ್ ಪಾಂಡ್ಯ ಹೇಗೂ ಇದ್ದೇ ಇರ್ತಾರೆ, ಅವ್ರ ಜೊತೆ ಯಾರನ್ನ ಬಳಸ್ಕೋತಾರೆ ಅನ್ನುವಂಥ ಪ್ರಶ್ನೆ ಇದೆ. ಯಾಕೆಂದರೆ ಸುಯೇಶ್ ಶರ್ಮಾ ಒಳ್ಳೆ ಮಿಸ್ಟ್ರಿ ಸ್ಪಿನ್ನರ್ ಆಗಿದ್ದಾರೆ, ಆದರೆ ಸ್ವಪ್ನಿಲ್ ಸಿಂಗ್ RCBಗೆ ಲಕ್ಕಿ ಚಾರ್ಮ್. ಜೊತೆಗೆ ಇಲ್ಲಿ ಸುಯೇಶ್ ಶರ್ಮಾ ಇದಾರಲ್ಲ, ಅವರು ಬ್ಯಾಟಿಂಗಲ್ಲಿ ಸಪೋರ್ಟ್ ಮಾಡಲ್ಲ, ಆದರೆ ಸ್ವಪ್ನಿಲ್ ಸಿಂಗ್ ಬ್ಯಾಟಿಂಗಲ್ಲಿ ಕೂಡ ಸಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಇದೆಲ್ಲ RCB ಸ್ವಪ್ನಿಲ್ ಸಿಂಗ್ನ ಲೆವೆಲ್ ಒಳಗೆ ತಗೊಳುತ್ತೋ ಇಲ್ವೋ ಅನ್ನೋದು. ಆದರೆ ಸ್ವಪ್ನಿಲ್ ನಿಜವಾಗ್ಲೂ ಎಂಥ ಪ್ರಯತ್ನ ಮಾಡಿದ್ದಾರೆ ನೋಡಿ, ಫುಲ್ಲು ವಿಡಿಯೋದಲ್ಲಿ ಕನ್ನಡನ ಮಾತಾಡೋ ಪ್ರಯತ್ನ ಮಾಡಿದ್ದಾರೆ. ಜೊತೆಗೆ RCB ಫ್ಯಾನ್ಸ್ಗೆ ಥ್ಯಾಂಕ್ಸ್ ಹೇಳಿದ್ದಾರೆ. ನಿಮ್ಮ ಪ್ರೀತಿ ಗೌರವಗಳು ನಮ್ಮನ್ನು ಟೀಕೆಗಳಿಂದ ರಕ್ಷಿಸಿ ನಮ್ಮ ಬೆಂಬಲಕ್ಕೆ ನಿಂತಿದ್ದೀರಿ. 2024 IPL ನಾದ್ಯಂತ ನಾನು ನಿಮ್ಮೆಲ್ಲರಿಂದ ಪಡೆದ ಪ್ರೀತಿ ಮತ್ತು ಅಭಿಮಾನವು ಗಾಢವಾಗಿತ್ತು. ನಾನು ಅಪರಿಚಿತನಾಗಿ ಪ್ರಾರಂಭಿಸಿ ನಿಮ್ಮ ಸ್ನೇಹಿತನಾಗೆ ಕೊನೆಗುಂಟೆ. ಈ ಥರ ಪ್ರಯತ್ನ ನೋಡಿದರೆ ನಿಜವಾಗ್ಲೂ ಇವರು ಕನ್ನಡ ಪ್ಲೇಯರ್ ಆಗ್ತಾರಪ್ಪ. ಅಂದರೆ RCB ಒಳಗೆ ಬಂದು ನಮ್ಮ ಹುಡುಗ ಅಂತ ಅನ್ಸ್ಕೋತಾರೆ, ಕನ್ನಡದ ಪ್ಲೇಯರ್ ಥರ ಬದಲಾಗ್ತಾ ಇದ್ದಾರೆ, ಕನ್ನಡಿಗರ ಪ್ರೀತಿನ ಗಳಿಸ್ತಾರೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಇದು ಮಾತ್ರ ಅಲ್ಲ, ಇವರ ಇನ್ಸ್ಟಾಗ್ರಾಮ್ ಅಕೌಂಟ್ಸಲ್ಲಿ ಕೆಲವು ಶಾರ್ಟ್ಸನ್ನು ನೋಡ್ತಾ ಹೋದರೆ, ನೀವು ರೀಲ್ಸ್ ನೋಡ್ತಾ ಹೋದರೆ ಅಲ್ಲಿ ಕನ್ನಡದ ಕೆಲವು ಹಾಡುಗಳನ್ನು ಕೂಡ ಸೇರಿಸ್ಕೊಂಡಿದ್ದಾರೆ. ಅದಕ್ಕೆ ಕೂಡ ಅವರು ಹಿಂದಿಯವರಾದರೂ ಕೂಡ ಕನ್ನಡದ ಹಾಡುಗಳನ್ನು ಕೂಡ ಆ್ಯಡ್ ಮಾಡ್ಕೊಂಡು ರೀಲ್ಸ್ ಮಾಡಿದ್ದಾರೆ ಅನ್ನೋದು ಕೂಡ ಕಾಣಿಸುತ್ತೆ. ಹಾಗಾಗಿ ಕನ್ನಡದ ಪ್ರೀತಿ ಈ ಸ್ವಪ್ನಿಲ್ ಸಿಂಗ್ರಲ್ಲಿರೋದು ನಿಜಕ್ಕೂ ಕಾಣಿಸ್ತಾ ಇದೆ. RCB ಮತ್ತೆ ಇವ್ರನ್ನ ತಗೊಂಡಿದೆ. ಬಹುಶಃ ಕನ್ನಡ ಪ್ಲೇಯರ್ಸ್ ಕಡಿಮೆ ಇದ್ರೂ ಕೂಡ ಸ್ವಪ್ನಿಲ್ ಸಿಂಗ್ ಥರ ಕನ್ನಡ ಪ್ರೀತಿ ಮಾಡುವಂಥ ಪ್ಲೇಯರ್ ಇದ್ದಾರಲ್ಲ ಅನ್ನೋದೇ ಖುಷಿ ಆಗ್ತಾ ಇದೆ. RCBಯನ್ನು ಮತ್ತೊಮ್ಮೆ ಪ್ರತಿನಿಧಿಸುವ ಅವಕಾಶಕ್ಕಾಗಿ ನಾನು ಕೃತಜ್ಞನಾಗಿದ್ದೇನೆ. ಶೀಘ್ರದಲ್ಲಿ ನಿಲ್ಲೇರನ್ನು ಕ್ರೀಡಾಂಗಣದಲ್ಲಿ ನೋಡಬೇಕೆಂದು ಹಾತೊರೆಯುತ್ತಿದ್ದೇನೆ. ಕನ್ನಡ ಭಾಷೆಯಲ್ಲಿ ತಪ್ಪಾಗಿ ಮಾತನಾಡಿದರೆ ನನ್ನನ್ನು ಕ್ಷಮಿಸಿ.